ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಪಂಡಿತ್ ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ರಚಿಸಿರುವ ಹೇಮರೆಡ್ಡಿ ಮಲ್ಲಮ್ಮ ಪೂರ್ವಾರ್ಧ ದಿನಾಂಕ 12/3/2024 ಸಂಜೆ 6 ಗಂಟೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರ, ರಾಯಚೂರು. ಉಚಿತ ಪ್ರವೇಶ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಂಪುರ ಜಲಾಶಯಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ. 10 ದಿನದಲ್ಲಿ ಗಣೇಕಲ್ ಜಲಾಶಯ ಭರ್ತಿಯಾಗದಿದ್ದಲ್ಲಿ ಹೋರಾಟ, ಎಚ್ಚರಿಕೆ. ಮಾರ್ಚ್ 12ರಂದು ಪೌರಾಣಿಕ ನಾಟಕ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನ, ರಂಗಸ್ವಾಮಿ. ಬಡವರಿಗಿದ್ದ ತ್ಯಾಗದ ಗುಣ ಉಳ್ಳವರಲ್ಲಿ ಇಲ್ಲ, ಕುಂಬೀರ ಭದ್ರಪ್ಪ. ಸುವರ್ಣ ಮಹೋತ್ಸವದ ಅಂಗವಾಗಿ ಪೊಲೀಸರಿಂದ ಜಾಗೃತಿ ನಡಿಗೆ. ಅಪರಾಧ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ, ನಿಖಿಲ್ ಬಿ. ಮತ್ತು ವಾರ್ಡ್ ನಂಬರ್ 31 ಸಿಯಾ ತಲಬ್ನಲ್ಲಿ ಸ್ವಚ್ಛತಾ ಅಭಿಯಾನ. ಸ್ವಚ್ಛ ಮತ್ತು ಸುಂದರ ನಗರಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ, ರವಿ ಬೋಸ್ರಾಜ್. ವಾರ್ತೆಗಳ ವಿವರ. ಮುಂದಿನ 10 ದಿನಗಳಲ್ಲಿ ಗಣೇಕಲ್ ಜಲಾಶಯ ಭರ್ತಿಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಿಸಿ ಇಲಾಖಾ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದಲ್ಲಿ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಮುಂದಿನ 10 ದಿನದಲ್ಲಿ ಗಣೇಕಲ್ ಜಲಾಶಯ ಭರ್ತಿಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದಲ್ಲಿ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ರಾಂಪುರ ಜಲಾಶಯಕ್ಕೆ ಭೇಟಿ ನೀಡಿ ನೀರಿನ ಸಂಗ್ರಹವನ್ನು ಪರಿಶೀಲಿಸಿದರು. ತುಂಗಭದ್ರಾ ಜಲಾಶಯದಿಂದ ನಿತ್ಯ 13 ಕ್ಯೂಸೆಕ್ಸ್ ನೀರು ಹರಿಬಿಡಲಾಗಿದ್ದು, ನೀರು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಕೃಷ್ಣಾ ನದಿಯಿಂದ ಏತ ನೀರಾವರಿ ಯೋಜನೆ ಮೂಲಕ 2 ಪಂಪ್ಗಳ 3 ನೀರು ಸಂಗ್ರಹಿಸಲಾಗುತ್ತಿದೆ. YTPS ಘಟಕಕ್ಕೆ ಕೃಷ್ಣಾ ನದಿ ನೀರು ಹರಿಸಿದ್ದರಿಂದ 2 ಪಂಪ್ ಮಾತ್ರ ನಿರ್ವಹಿಸುತ್ತಿದೆ. ಇನ್ನು 3 ಪಂಪ್ಗಳ ಮೂಲಕ ನೀರು ಭರ್ತಿ ಮಾಡಿಕೊಳ್ಳಬೇಕಿದೆ. ನೀರಿನ ಲಭ್ಯತೆಗೆ ಅನುಗುಣವಾಗಿ ಗಣೇಕಲ್ ಜಲಾಶಯ 20 ಅಡಿ ನೀರು ಸಂಗ್ರಹಕ್ಕೆ ಅಧಿಕಾರಿಗಳು ಮೇಲುಸ್ತುವಾರಿ ಮಾಡಲು ಕೈ ಮುಗಿದು ಕೇಳುತ್ತೇನೆ. 2 ನದಿಗಳು ಇದ್ದರೂ ನಗರಕ್ಕೆ ಕುಡಿಯುವ ನೀರು ಸಮಸ್ಯೆಯಾಗುವ ಅನುಮಾನ ಸಂಗತಿ. ಕಾರಣ ಅಧಿಕಾರಿಗಳು ಮುಂದಿನ 10 ದಿನದಲ್ಲಿ ಗಣೇಕಲ್ ಜಲಾಶಯ ಭರ್ತಿ ಮಾಡಿಕೊಂಡು ಬೇಸಿಗೆ ದಿನಗಳಲ್ಲಿ ನಗರದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆಯಾಗಬಾರದು. ಒಂದು ವೇಳೆ ನೀರು ಸಂಗ್ರಹಿಸದೆ ಹೋದಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈಗ ಮಾರ್ಚ್ 10ರಿಂದ ಏಪ್ರಿಲ್ 10 ತಿಂಗಳ, ಏಪ್ರಿಲ್ 10ರಿಂದ ಮೇ 10 ಮೇ ಟು ಜೂನ್ 10, ಜೂನ್ 10 ಅಂದರೆ ಜುಲೈ 4 ತಿಂಗಳು ಬೇಕು. 4 ತಿಂಗಳು ಒಂದ್ಸರಿ ರಾಂಪುರ ತುಂಬಕ್ಕೆ ಎಷ್ಟು ಫೀಟ್ ಹೋಗ್ತಾವ? 3 ಫೀಟ್ ಹೋಗ್ತದೆ. ಇಲ್ಲ ಇಂಜಿನಿಯರ್ ಗೋಪಾಲ್ ಕವಿ ಕೂಡ ಎಲ್ಲರೂ ಗೋಪಾಲ್
ಈಗ 3 ಫೀಟ್ ಅಂದರೆ 4, 3, 10, 12 ಮಾಡ್ಲಿಕ್ಕೆ ನಾನು ರೋಡ್ ಬ್ಲಾಕ್ ಮಾಡೋದು ಖಾಯಂ. 8.2 ನಡೆದ ಸರ್. ಇನ್ನೂರು ಓಪನ್ ಮಾಡಿಲ್ಲ, ಮಾನಿ ಓಪನ್ ಮಾಡಿಲ್ಲ. ನಾಳೆ ಅವ್ರು ಮಾಡಿದರೆ ಸರ್ ನಾಳೆಲ್ಲ ನಾಡ್ದು ಗ್ಯಾರಂಟಿ ಮಾಡ್ತಾರೆ. ಹೌದು, ಮಾಡಿದ್ರೆ ನನಗೆ ಕಡಿಮೆ ಆದರೆ ನಾನಂತೂ ರೋಡ್ ಬ್ಲಾಕ್ ಮಾಡೋನೆ. ನನಗೆ ಕುಡಿಯೋ ನೀರಿಗೆ ಬಿಟ್ಟು ನಾನೇನು ಕೈ ಕಟ್ಟಿಕೊಂಡು ಕೂತದನ್ನಲ್ಲ ನಾನು. ನನಗೇನು ಹೇಳಿದ್ರು ಅವರು, ನನಗೆ 28 ಫೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ. ನನಗೆ 28 ಫೀಟ್ ಮಾಡ್ರೆ ನೀವು ಯಾರಂತ ಹೇಳ್ರಿ, ನಾನು ಹೆಚ್ಚಿಗೆ ನೀರು ಕೇಳೋಲ್ಲ. ನಾನು ಮತ್ತು ಆಲ್ರೆಡಿ 240 ಕ್ಯೂಸೆಕ್ಸ್ ಮೇನ್ ಡ್ಯಾಮ್ನಿಂದನೇ ಕಡಿಮೆ ಮಾಡಿದ್ರು ಸರ್. ಎಷ್ಟು ಮಾಡ್ಯಾರಿ ಈಗ ಎಷ್ಟಾಯ್ತಂದ್ರೆ 39 15 39 ಆಯ್ತು ಸರ್. ಅಲ್ಲ, ನಿಮ್ಗೆ 1.2 TMC ಅಂದ್ರೆ ದಿನಕ್ಕೆ ಎಷ್ಟು TMC? 10 ದಿನಕ್ಕೆ 1 TMC, 1 TMC 10,000 TMC, 10,000 ಕ್ಯೂಸೆಕ್ಸ್. ದಿನ 13 ಅಂದರೆ 13 ದಿನಕ್ಕೆ 13,000 ಕ್ಯೂಸೆಕ್ ಆಗುತ್ತೆ. ಮತ್ತು 13 ದಿನದಾಗ ನಮಗೆ ಒಂದು ಈ ಲೆವೆಲ್ ಮೇಂಟೈನ್ ಮಾಡಿ ಕೊಡೋಕೆ ಬರಂಗಿಲ್ಲ. ಇನ್ನೊಂದು 500 ಎಲ್ಲ ಟ್ರಾವೆಲ್ಸಿಂಗ್ ಸ್ಟಾರ್ಟ್ ಮಾಡ್ತಾರೆ. ತೆಗೆದ್ರೆ ವಿದ್ಯಾಸಾಗರ್ ಪಂಪುಗಳು ಸರ್ ಹಾಂ ಎಲ್ಲ ತೆಗೆದು ಸರ್ ಪಂಪುಗಳು 100%? ಎಲ್ಲ ತೆಗೆದು ಸರ್. ಒಂದೊಂದು ನದಿ ನೀರು ಕಷ್ಟ ಅದ. ಅವೆಲ್ಲ ಪಂಪ್ಸ್ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಆಗ್ಬಿಟ್ಟಿಲ್ಲ ಅದೆಲ್ಲ. ಇರಿಗೇಷನ್ ಪೀರಿಯಡ್ನೇ ಹಾಕ್ಕೊತಾರೆ ಸರ್. ಇವೆಲ್ಲ ಬೆಳೆಸಿರಲ್ಲ, ಎದಕ್ಕೆ ಬೆಳೆಸಿರ? ಲೀಕೇಜ್ ನೀವು ಮಾಡ್ತೀರಾ? ನಾವೇ ಇಲ್ಲ ಸರ್, ಶಟರ್ಸ್ ಲೀಕೇಜಸ್ ಸರ್. ಹೌದ್ರಿ, ಮಾಡಿಸ್ಬೇಕಲ್ಲಪ್ಪ. ಒಂದೊಂದು ನದಿ ನೀರಿಗೆ ಆಗಿದೆ ಸರ್, ರೀಟೆಂಡರ್ ಆಗಿದೆ 3 ಸಲ ಆಯ್ತು ಸರ್. ರೀಕಾಲ್ ಆಗ್ಲಿಕ್ಕೆ ಯಾರು ಬರ್ತಾ ಇಲ್ಲ ಸರ್. ಅದು ಎದ್ರ ಸಲ ಬರ್ತದೆ? ಎಷ್ಟು ಮಾಡಿ ಸರಿಗೆ ಮಾಡ್ರಿ ನೀವು? ಮಾಡಿ ಎಷ್ಟು ಮಾಡಿ ಚಲೋ ಮಾಡಿ ಸಿಂಗಲ್ ಹಾಕ್ಲಿಕ್ಕೆ ಸರ್. ಅಪ್ರೂವಲ್ಗೆ ಪ್ರಾಬ್ಲಮ್ ಆಗಿದೆ. ಇಲ್ಲ, ಈ ನೀರೇ ಇಲ್ಲ. 4 ಫೀಟ್ ಅಂತಂದ್ರೆ ನಿಮಗಿರೋದೇ 8 ಫೀಟು. 4 ಫೀಟ್ ಹೋದ್ರೂ 10 ಫೀಟ್ ಭಾಳ ಗಂಭೀರ ನೋಡ್ರಿ. ಈಗ ನನಗೆ ಲೆವೆಲ್ 8 ಫೀಟ್ ತನಕ ಎಷ್ಟು ದಿನ ತನಕ ಮಾಡ್ತೀರಿ ಮೇಂಟೈನ್? ಸರ್ ಮೇಲೆ ಅಪ್ಪರ್ ರೀಚಲ್ಲಿ ಇನ್ನೂ ಡ್ರಿಂಕಿಂಗ್ ಸ್ಟಾರ್ಟ್ ಮಾಡಿಲ್ಲ ಸರ್. ರೀಚ್ ವೈಸ್ ಈಗ ಅದ್ರದ್ದೇನು ಸ್ಟೇಟಸ್ ಅದ? ಪಂಪ್ಸ್ ಸ್ಟಾರ್ಟ್ ಇದಾವೆ ಸರ್. ಎಸ್, ನೀರು 2 ಆಗಿದೆ ಸರ್ ಇವತ್ತು ಮಾಡಂತ ಹೇಳಿ ಸರ್. ಟ್ರಯಲ್ ಸರ್ ಎಲ್ಲ ಲಿಫ್ಟ್ ಆಗ್ತಾ ಇದೆ. ಲಿಫ್ಟ್ ವಾಟರ್ ಅಫಿಷಿಯಲಿ ಬಿಡ್ತಾ ಇಲ್ಲ ಸರ್. ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲಿ ಅನ್ಅಫಿಷಿಯಲಿ ಟ್ರಯಲ್ ಚೆಕ್ ಮಾಡಿದ್ರೆ ಇದಾಗ್ತೈತೆ. ಬರ್ತದೆ. ಏನು ಅದ್ರದ್ದು ಎಷ್ಟು ಹೆಲ್ಪ್ ಆಗ್ಬೋದು ನಮಗೆ? 29 TMC ಬರ್ತದೆ ಸರ್ ಒಂದು ಮೋಟ್ರದ್ದು. 20 ಕ್ಯೂಸೆಕ್ಸ್. ಇದು ಕ್ಯೂಸೆಕ್ಸ್ ಸರ್. ಸಾರಿ 29 ಕ್ಯೂಸೆಕ್ಸ್ ಸರ್. ಟೋಟಲ್ 5 ಮೋಟರ್ಸ್ 145 ಕ್ಯೂಸೆಕ್ಸ್ ಡಿಸ್ಚಾರ್ಜ್ ಆಗಿದೆ. ಒಂದು ಪಂಪಿಗೆ 29 ಕ್ಯೂಸೆಕ್ಸ್. ಹೌದು ಸರ್. ಒಂದು ದಿನಕ್ಕೆ ಎಷ್ಟು? ಪರ್ ಸೆಕೆಂಡ್ ಸರ್ 145 ಕ್ಯೂಸೆಕ್ಸ್ ಪರ್ ಸೆಕೆಂಡ್ ಬರ್ತದೆ ಸರ್. ನಾವು ಯಾವ ಥರ ಕ್ಯೂಸೆಕ್ಸ್ ಪರ್ ಡೇ ಆಗ್ತದೆ ಸರ್. ಪರ್ ಡೇ 140 ಕ್ಯೂಸೆಕ್ಸ್ ಪರ್ ಡೇ ಸರ್. 5 ಮೋಟರ್ಸ್ ಸರ್. 5 ಮೋಟರ್ ಸ್ಟಾರ್ಟ್ ಆದ್ರೆ ಒಟ್ಟಿಗೆ ಸರ್ 60 ಡೇಸಿಗೆ ಒಂದು ಸರಿ ಫುಲ್ ಆಗ್ತದೆ. ಹೌದು ಸರ್. 30 ಡೇಸ್ ಹಾಫ್ ಆಫ್ ದ ರಿಸರ್ವ್. ಈಗ ನಾವು ಒಂದು ಸರಿ ಫುಲ್ ಮಾಡ್ಕೊಂಡು ಅದನ್ನ ಎಷ್ಟು ಕೊಡ್ಬೋದು? ನಮ್ಮ CMCಗಾದ್ರೆ 150 ಕ್ಯೂಸೆಕ್ಸ್ ತೊಗೋತೀವಿ ಸರ್. ಅಷ್ಟು ಕೊಡ್ಬೋದು, ಲಿಫ್ಟ್ ಮಾಡಿದಷ್ಟು ಬಿಡ್ಬೋದು. ಈಗ ರಾಂಪುರದ್ದು ಏನದ ಲೆವೆಲ್? ಸರ್ ರಾಂಪುರ್ ಲೆವೆಲ್ 1.9 ಅಂತ ಹೇಳಿದ್ರು ಸರ್ ಒಂದು 2 ಡೇಸ್ ಬ್ಯಾಕ್. ಅದಕ್ಕೂ ಬೇಕಲ್ಲ ಮತ್ತೆ, ಅದು 0.5 0.6 ಡೆಡ್ ಸ್ಟೋರೇಜ್ ಆದವು. ನನಗೆ ಇದನ್ನ ಎಷ್ಟಕ್ಕೆ ತುಂಬಿಸ್ಬೋದು ನೀನು? ನಿನ್ನ ಕೈಯಲ್ಲಿ ಎಷ್ಟಕ್ಕೆ ಆಗ್ತದ? 20 ಫೀಟ್ವರೆಗೆ ಎಕ್ಸ್ಪೆಕ್ಟೆಡ್ ಸರ್. 20 ಫೀಟ್ ಅಂತಂದ್ರೆ 3 ಫೀಟ್ ಬರೀ ನಮ್ಗೆ ರಾಂಪುರ್ಗೆ ಬೇಕು. ಈ ಹಳ್ಳಿಗಳಿಗೆ ಆಲ್ಟರ್ನೇಟ್ ತಿಂಗಳ ಕೊಡ್ತೀವಿ ಸರ್. ಫಸ್ಟ್ ತಿಂಗಳ ಈಗ 0.1 TMC ಬೇಕೇ ಆಗ್ತದೆ ಸರ್. 0.1 ಒಂದು 1000 ಕ್ಯೂಸೆಕ್ಸ್ ಬೇಕು ಸರ್. ಇದ್ರಾಗ ಎಷ್ಟು ಫೀಟ್ ಹೋಗ್ತಾವ ಅವರಿಗೆ? 20 ಫೀಟ್ಗೆ ಸ್ಟಾರ್ಟಿಂಗ್ 9 ಫೀಟ್ ಬೇಕು ನೀವು. ಸರ್ ಅವ್ರಿಗೆ 5 ಫೀಟ್ ಬೇಕಾಗ್ತದೆ ಸರ್. ಎಸ್ ಸರಿ, 2 ಸರಿಗೆ ಹಾಂ ಸರ್. 2 ಸರಿಗೆ 5 ಫೀಟ್ 5 ಫೀಟ್ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ 5 ಫೀಟ್ ಬೇಕಾಗ್ತದೆ ಸರ್. ನೆಕ್ಸ್ಟ್ ಬಂದ ತಕ್ಷಣ 6 ಫೀಟ್ ಡೌನ್ ಆದಂಗೆಲ್ಲ 6 ಫೀಟ್ ಬೇಕಾಗ್ತದೆ. ಈಗ ಅವ್ರಿಗೆ 11 ಫೀಟ್ ಬೇಕು, ನಮ್ಗೆ 10 ಫೀಟ್ ಬೇಕಂತಂದ್ರೆ ಹೆಂಗಾಗ್ತದೆ? ನೀನು ಮಿನಿಮಮ್ 28 ಮಾಡಲೇಬೇಕು. ನೀನು 28 ಮಾಡಿದ್ರೆ ಸೇಫ್ ನೋಡ್ರಿ. ನಾವು ರಾಯಚೂರು 28 ಮಾಡಲಿಲ್ಲ, 28 ಆಗಲಿಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ ನೋಡ್ರಿ, ಹೇಳ್ತೀನಿ. ಅದು ಒಂದು ಸ್ಟಾರ್ಟ್ ಆಗಿಬಿಟ್ರೆ ನಮ್ಗೆ ಈಸಿ ಆಗಿಬಿಡ್ತಾರೆ. ಯಾವುದು ಅದು ಈಗ ಬಿಟ್ಟಿವಲ್ಲ ಸರ್. ರಿವರಲ್ಲಿ ನೀರು ಇದೆ ಸರ್. 12 ತನಕ ಬರೀ ನಮಗೆ ಕೊಡ್ರಿ. ಅಲ್ಲ ಈಗ ವೈಬರ್ಯಂ ಇದೊಂದು ರೌಂಡ್
ಗೊತ್ತಾಯ್ತು ಈಗ ಲಾಸ್ಟ್ ಟೈಮ್ ನಂಗೆ ಗೇಟ್ ಹಾಕಲಿಲ್ಲ ಅವ್ರದ್ದು ಎರಡು ಸ್ವಲ್ಪ ಕೆಲಸ ಬೇರೆ ಒಂದು ಡ್ಯಾಮ್ ಈ ಮೇಂಟೆನೆನ್ಸ್ 5 ವರ್ಷ ನೀವು ಮಾಡ್ತೀರಿ, ಮಾಡಿದ ಮೇಲೆ ಮತ್ತೆ ಟೆಂಡರ್ ಕರೀತಾರೆ ಕೇಳ್ತದ ಟೆಂಡರ್ ಕರೀತಾರೆ. ಎಷ್ಟು ಬರ್ತದೆ ಕರೆಂಟ್ ಬಿಲ್ ನಿಮಗೆ ಪರ್ ಮಂತ್? ಎಲ್ಲ ಅದನ್ನೇ ನಾನು ಹೇಳೋದು, ಸುಧಾರಣೆ ಮಾಡಿಸ್ಬೇಕು. ಇಲ್ಲಾಂದ್ರೆ ಕರೆಂಟಿಗೆ ಏನೋ ಒಂದು ಆಲ್ಟರ್ನೇಟಿವ್ ಮಾಡಬೇಕು. ಇಲ್ಲಿಂದ ಭಿಕ್ಷೆ ಬೇಡಂಗೆ ಆಗಬಾರ್ದು, KVJNL ಭಿಕ್ಷೆ ಬೇಡಂಗೆ ಆಗಬಾರ್ದು. ವಿಂಡ್ ಮಿಲ್ ಇಲ್ಲ ಸೋಲಾರ್ ಆಲ್ಟರ್ನೇಟ್ ಏನಾರು ಅರೇಂಜ್ ಮಾಡ್ಕೊಂಡ್ರೆ ಕರೆಂಟ್ ಅಷ್ಟೇ ಸರ್. ಒಂದು ವಿಂಡ್ ಮಿಲ್ ನಮ್ಗೆ ಹಾಕೊಂಡ್ರೆ ನಮ್ಮ ಸ್ಟೋರೇಜ್ ಆಗುತ್ತೆ, ನಾವು ಕಂಟಿನ್ಯೂ ನಮ್ಗೆ ಒಂದೇ ವಿಂಡ್ ಮಿಲ್ಲಿಗೆ ಟೋಟಲ್ ರನ್ ಆಗ್ತದೆ. ಆಗುತ್ತೆ ಸರ್ ಅಷ್ಟೇ. ಈ ನಮ್ಮ ಕುಡಿಯೋ ನೀರು ಇದಾಗೋದು 1/10 ಅದ. 5+1 ಸರ್ ಟೋಟಲ್ ಮೋಟರ್. ಮೂರನೇ ಪಂಪ ಒನ್ ಸರ್ ಇದು ಓಕೆನಾ? ಓಕೆ ಸರ್. ರಾಯಚೂರಿನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ನಾವು ತುಂಗಭದ್ರಾ ನದಿಯಿಂದ ಪ್ರತಿದಿನ 13 ಕ್ಯೂಸೆಕ್ಸ್ ನೀರು ಲೆಫ್ಟ್ ಬ್ಯಾಂಕ್ ಕೆನಾಲ್ ಮೂಲಕ ಅದು ಇವತ್ತು BR ಸೇರಿದೆ. ಬಹುಶಃ ಇವತ್ತು ನಮ್ಮ ರಾಯಚೂರು ನಗರಕ್ಕೆ ಕುಡಿಯೋ ನೀರಿನ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಅಭಿಯಂತರರಿಗೆ ಎಲ್ಲರಿಗೂ ಮನವಿ ಸಲ್ಲಿಸಿ BR ತುಂಬಿಸ್ಲಿಕ್ಕೆ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನ ರಾಯಚೂರು ನಗರಕ್ಕೆ ಕುಡಿಯುವ ನೀರಿನ ತೊಂದರೆ ಆಗ್ತದೆ ಅಂಥೇಳಿ ಈಗಾಗಲೇ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ. ರಾಯಚೂರಿನ ಕುಡಿಯೋ ನೀರಿಗೆ ಏನಾದರೂ ತೊಂದರೆ ಆದರೆ ಮುಂದಿನ ದಿನ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಯಾಕೆಂದರೆ ಇವತ್ತು 2 ನದಿ ಇಟ್ಕೊಂಡು ನಾವು ರಾಯಚೂರಿನ ಜನರಿಗೆ ನೀರು ಕೊಟ್ಟಿಲ್ಲ ಅಂದರೆ ಅದು ನಮಗೆ ಭಾಳ ಒಂದು ರೀತಿಯ ಅವಮಾನ ಅಂಥೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಇವತ್ತು ನಾವೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಕ್ಕೆ ಬಂದಿದ್ದೇವೆ. ಮತ್ತು ಈಗಾಗಲೇ ತಮಗೆ ಗೊತ್ತಿರುವಂತೆ ಕಳೆದ ನಮ್ಮ ಅವಧಿಯಲ್ಲಿ ನಮ್ಮ ಗಡೇಕಲ್ ರಿಸರ್ವಾಯರ್ಗೆ ಕೃಷ್ಣಾ ನದಿಯಿಂದ ಲಿಫ್ಟ್ ಮಾಡುವ ಮೂಲಕ ಪ್ರತಿದಿನ 146 TMC ಕ್ಯೂಸೆಕ್ಸ್ ನೀರು
ಕ್ಯೂಸೆಕ್ಸ್ ನೀರು ಲಿಫ್ಟ್ ಮಾಡುವಂಥ ಒಂದು ಯೋಜನೆ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಈಗಾಗಲೇ ಕಾರ್ಯಾರಂಭ ಆಗಿದೆ. ಪ್ರತಿದಿನ ನಾವು ಇವತ್ತು 2 ಪಂಪ್ಗಳ ಮೂಲಕ ನೀರನ್ನು ಬ್ಯಾಲೆನ್ಸಿಂಗ್ ರಿಸರ್ವರ್ಗೆ ಪಂಪ್ ಮಾಡ್ತಾ ಇದ್ದೇವೆ. ತಾವು ನೋಡ್ತಿರ್ಬೋದು. ಇದು ಇನ್ನೂ 3 ಪಂಪ್ಗಳು ನಮಗೆ 3 ಪಂಪಿಗೆ ಬೇಕಾಗುವಷ್ಟು ನೀರಿನ ಅವಶ್ಯಕತೆ ಇದೆ. ಕೃಷ್ಣಾ ನದಿಯಲ್ಲಿನೂ ನೀರು ಕಡಿಮೆ ಮಟ್ಟ ಇರುವುದರಿಂದ ನಮಗೆಲ್ಲ 5 ಪಂಪ್ಗಳು ಶುರು ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಈಗಾಗಲೇ ನಿನ್ನೆ YTPS ಪ್ಲ್ಯಾಂಟ್ಗೋಸ್ಕರ ಈ ನೀರು ಬಿಟ್ಟಿದ್ರು, ಅದಕ್ಕಾಗಿ 2 ಪಂಪ್ಗಳು ಈಗ ಶುರು ಮಾಡಿದ್ದೇವೆ. ಇವತ್ತು ಇನ್ನೊಂದು 3ನೇ ಪಂಪನ್ನು ಶುರು ಮಾಡಿ ನೋಡ್ತೇವೆ. ಮುಂದಿನ ದಿನದಲ್ಲಿ ಹಂತವಾಗಿ ನೀರಿನ ಲಭ್ಯತೆಗೆ ಅನುಗುಣವಾಗಿ 5 ಪಂಪ್ಗಳು ಸ್ಟಾರ್ಟ್ ಮಾಡಿದಲ್ಲಿ ಬಹುಶಃ ಒಂದು 30 ದಿನದಲ್ಲಿ ನಮ್ಮ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಒಂದು 15 ಫೀಟ್ ತನಕ ಬರುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಯಚೂರಿನ ಕುಡಿಯುವ ನೀರಿಗೆ ಏನೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲವೂ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ಅಧಿಕಾರಿಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ, ಜಿಲ್ಲಾಧಿಕಾರಿಗಳಿಗೂ, ಮುಖ್ಯ ಅಭಿಯಂತರರಿಗೂ ಮತ್ತು ಇರಿಗೇಷನ್ ಆಫೀಸರ್ಸ್ಗೆ, ನೀವು ದಯಮಾಡಿ ನೀವು ಏನಾದರೂ ಬರುವಂಥ 10 ದಿನದಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀರು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ಗೆ ತಲುಪಿಸಿದ್ದಲ್ಲಿ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ತಾವು 28-30 ಫೀಟ್ ಮಾಡದಿದ್ದಲ್ಲಿ ಮುಂದಿನ ದಿನ ರಾಯಚೂರಿಗೆ ಕುಡಿಯುವಂಥ ನೀರಿನ ತೊಂದರೆ ಆಗ್ತದೆ. ನಾನು ಯಾವುದೇ ಕಾರಣಕ್ಕೂ ರಾಯಚೂರಿನ ಜನರಿಗೆ ತೊಂದರೆ ಆಗಲಿಕ್ಕೆ ಬಿಡೋದಿಲ್ಲ. ನಾನು ಮುಂದೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಆದ್ದರಿಂದ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮುಂದಿನ ದಿನ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ತುಂಬಿಸ್ಬೇಕಂತೇಳಿ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರುಗಳಾದ ಶಶಿರಾಜ್, ಕಡಗೋಳ ಆಂಜನೇಯ, ಸನ್ನಿ ರೊನಾಲ್ಡ್, ಎನ್ ಶ್ರೀನಿವಾಸ ರೆಡ್ಡಿ, ಪೋಗಲ್ ಆಂಜನೇಯ ಸೇರಿದಂತೆ ನಗರಸಭೆ ತಾಂತ್ರಿಕ ಅಧಿಕಾರಿಗಳು ಇದ್ದರು. ರಂಗಸೇರಿ ಸಾಂಸ್ಕೃತಿಕ ಕಲಾ ಬಳಗದಿಂದ ಮಾರ್ಚ್ 12ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಭಕ್ತಿ ಪ್ರಧಾನ ನಾಟಕ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಸಂಜೆ 6 ಗಂಟೆಗೆ ಪ್ರದರ್ಶನವಾಗಲಿದೆ ಎಂದು ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ರಂಗಸೇರಿ ಸಾಂಸ್ಕೃತಿಕ ಕಲಾ ಬಳಗದಿಂದ ಮಾರ್ಚ್ 12ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಭಕ್ತಿ ಪ್ರಧಾನ ನಾಟಕ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಸಂಜೆ 6 ಗಂಟೆಗೆ ಪ್ರದರ್ಶನವಾಗಲಿದೆ ಎಂದು ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಂಡಿತ್ ನಲವಡಿ ಶಾಸ್ತ್ರಿಗಳ ರಚಿಸಿರುವ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ. ನಾಟಕವನ್ನು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ಗುಂಜಾಳಿ ಉದ್ಘಾಟಿಸಲಿದ್ದಾರೆ. ಹಿರಿಯ ರಂಗಭೂಮಿ ಕಲಾವಿದ ಅಯ್ಯನಗೌಡ ನಂದಿಹಳ್ಳಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಎಂ ಚಂದ್ರಶೇಖರ್ ಮಿರ್ಜಾಪುರ್, ತಾಲೂಕು ರೆಡ್ಡಿ ಸಮಾಜ ಅಧ್ಯಕ್ಷ ಡಿ ಅಚ್ಯುತ್ ರೆಡ್ಡಿ, ನರರೋಗ ತಜ್ಞ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್, ಕಾಂಗ್ರೆಸ್ ಮುಖಂಡ ಎಂ ಶ್ರೀನಿವಾಸ ರೆಡ್ಡಿ ಬೂರ್ದಿಪಾಡ, ಯರಗೇರಿ ಹರಿಶ್ಚಂದ್ರ ರೆಡ್ಡಿ, ಹೆಡ್ ಜಗದೀಶ್ ವಕೀಲ್, ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಬೂರ್ದಿಪಾಡ, ಬಸವರಾಜ್ ದೊರೆಜ್ಯೋತಿ ಬೆಳಗಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭೀಮರೆಡ್ಡಿ ಸರ್ಜಾಪೂರು, ಸುಧಾಕರ್ ರೆಡ್ಡಿ, ಶರಣಬಸಪ್ಪ ಪಟೇಲ್, ವೀರೇಂದ್ರ ಪಾಟೀಲ್ ಹರವಿ, ಶರಣ ರೆಡ್ಡಿ, ಮಹಾಲಿಂಗಪ್ಪ ಪಾಟೀಲ್, ರಾಮಲಿಂಗಪ್ಪ ಚಂದನಕೇರಿ, ಸಿದ್ದಲಿಂಗೇಶ್ವರ, ಬಿಎಚ್ ಗುಂಡಳ್ಳಿ, ಕೆ ಗೋವಿಂದ ರೆಡ್ಡಿ ಸರ್ಜಾಪುರ್, ವಿಎನ್ ಅಕ್ಕಿ, ಬಿಬಿ ರಾಜಗೋಪಾಲ್ ಚಿಕ್ಸುಗೂರು ಆಗಮಿಸಲಿದ್ದಾರೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಶ್ರೀ ವೀರೇಂದ್ರ ಪಾಟೀಲ್ ಹರವಿ, ಜಂಟಿ ಕಾರ್ಯದರ್ಶಿ, ಜಿಲ್ಲಾ ವೀರಶೈವ ಸಮಾಜ ರಾಯಚೂರು. ಶ್ರೀ ಶರಣ್ ರೆಡ್ಡಿ ಪಾಟೀಲ್, ಪ್ರಥಮ ದರ್ಜೆ ಗುತ್ತೇದಾರರು ರಾಯಚೂರು. ಶ್ರೀ ಮಹಾಲಿಂಗಪ್ಪ ಪಾಟೀಲ್, ಖ್ಯಾತ ಉದ್ದಿಮೆದಾರರು ರಾಯಚೂರು. ಶ್ರೀ ರಾಮಲಿಂಗಪ್ಪ ಚಂದನಕೇರಿ, ಮಾಲಕರು ಈಶ್ವರ್ ಫಿಲ್ಟರ್ಸ್ ರಾಯಚೂರು. ಶ್ರೀ ಸಿದ್ದಲಿಂಗೇಶ್ವರ, ನಿವೃತ್ತ ಸಾರಿಗೆ ಅಧಿಕಾರಿಗಳು ರಾಯಚೂರು. ಶ್ರೀ ಬಿಎಚ್ ಗುಂಡಹಳ್ಳಿ, ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು. ಕೆ ಗೋವಿಂದ ರೆಡ್ಡಿ ಸರ್ಜಾಪುರ್, ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು. ಶ್ರೀ ಬಿಎನ್ ಅಕ್ಕಿ, ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು. ಶ್ರೀ ಬಿವಿ ರಾಜಗೋಪಾಲ್ ಚಿಕ್ಕಸುಗೂರು, ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು. ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ನೋಡಲು ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರು, ರಾಯಚೂರಿನ ಎಲ್ಲ ಜನಸಾಮಾನ್ಯರು ಈ ಕಾರ್ಯಕ್ರಮವನ್ನು ನೋಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿದೆ. ಅಯ್ಯನಗೌಡ ನಂದಿಹಳ್ಳಿ ಮಾತನಾಡಿ, ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಕುಟುಂಬ ವರ್ಗದವರು ನೋಡಬೇಕಾದ ನಾಟಕವಾಗಿದೆ. ಈ ಹಿಂದೆ ರಾಯಚೂರು ನಗರದಲ್ಲಿ 1 ವರ್ಷ 8 ತಿಂಗಳು ಪುಟ್ಟರಾಜ ಗವಾಯಿಗಳ ನಾಟಕ ತಂಡದಿಂದ ಪ್ರದರ್ಶನಗೊಂಡ ಇತಿಹಾಸವಿದೆ. ಬಳ್ಳಾರಿ, ಇಳ್ಕಲ್, ಗದಗ್ ಸೇರಿ ಅನೇಕ ಅನುಭವಿ ರಂಗಕರ್ಮಿಗಳು ಪ್ರದರ್ಶನ ನೀಡಲಿದ್ದಾರೆ ಎಂದರು. ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪೌರಾಣಿಕ ನಾಟಕವಾದರೂ ಕೌಟುಂಬಿಕ ನಾಟಕ, ಮಹಿಳೆಯರು, ಮಕ್ಕಳು, ಕುಟುಂಬ ಪರಿವಾರ ಸಮೇತ ಕುಂತು ನೋಡುವಂಥ ನಾಟಕ,
1978ರಿಂದ 80ರವರೆಗೆ ಪುಟ್ಟರಾಜ ಗವಾಯಿಗಳ ನಾಟ್ಯ ಸಂಘ ಅವರು ಸುಮಾರು 1 ವರ್ಷ 8 ತಿಂಗಳ ಒಂದೇ ನಾಟಕ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಡಿ ವೀರಭದ್ರೇಶ್ವರ ಪೀಠದಲ್ಲಿ ಪ್ರಯೋಗ ಮಾಡಿದರು. ಆ ನಾಟಕದಲ್ಲಿ ಸ್ತ್ರೀ ಪಾತ್ರ ಕೂಡ ಮಹಿಳೆಯರ ಪಾತ್ರ ಕೂಡ ಪುರುಷರೇ ಮಾಡ್ತಿದ್ರು. ಅವತ್ತಿನ ಕಾಲದಲ್ಲಿ ಕರೀಂ ಸಾಬ್ ಅಂತೇಳಿ ಭರಮರೆಡ್ಡಿ ಪಾತ್ರ, ಶಿವಪ್ಪ ಅಂತೇಳಿ ಸುಳೆ ಪಾತ್ರ, ಶಿವಪ್ಪಯ್ಯ ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮನ ಪಾತ್ರ, ವಿರೂಪಾಕ್ಷಯ್ಯ ಅಂತೇಳಿ ಅವರು ನಿಂಗಮ್ಮನ ಪಾತ್ರ ಇಷ್ಟು ಅದ್ಭುತವಾಗಿ ಮಾಡ್ತಿದ್ರು. ಅವರು ಪುರುಷರಂತ ಗೊತ್ತಿಲ್ಲಕ್ಕೆ ಆಗ್ತಿರಲ್ಲ. ಅಂಥ ನಾಟಕ 1 ವರ್ಷ 8 ತಿಂಗಳು ಇದೇ ನಮ್ಮ ರಾಯಚೂರು ನಗರದಲ್ಲಿ ನಡೆದು. ಇದು ಕುಟುಂಬ ಸಹಿತ ನೋಡಬೇಕಾದಂಥ ಅತಿ ಉತ್ತಮ ನಾಟಕ. ಈ ನಾಟಕಕ್ಕೆ ಒಳ್ಳೊಳ್ಳೆ ಕಲಾವಿದರು ಬಳ್ಳಾರಿನಿಂದ, ಇಲ್ಕಲ್ನಿಂದ ಹಾಗೂ ಗದಗನಿಂದ ಆಗಮಿಸಿದ್ದಾರೆ. ದಯವಿಟ್ಟು ಸಾರ್ವಜನಿಕರಲ್ಲಿ ನಮ್ಮ ಈ ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಪರವಾಗಿ ಕೇಳಿಕೊಳ್ಳುವುದಿಷ್ಟೇ, ಹೆಚ್ಚಿನ ಜನರು ಬಂದು ಇದಕ್ಕೆ ಈ ಕಲಾ ಬಳಗದ ಒಬ್ಬ ಸದಸ್ಯನಾಗಿ ವಿನಂತಿಸುತ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಬಿಎಚ್ ಗುಂಡಳ್ಳಿ, ಕೆ ಗೋವಿಂದ ರೆಡ್ಡಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಅರ್ಪಿಸುವ ನಾಟ್ಯರಾಣಿ ಕಲಾ ಸಂಘ ಇಲ್ಕಲ್ ಇವರಿಂದ ಭಕ್ತಿ ಪ್ರಧಾನ ನಾಟಕ. ಪಂಡಿತ್ ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ರಚಿಸಿರುವ ಹೇಮರೆಡ್ಡಿ ಮಲ್ಲಮ್ಮ ಪೂರ್ವಾರ್ಧ ದಿನಾಂಕ 12/3/2024 ಸಂಜೆ 6 ಗಂಟೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರ, ರಾಯಚೂರು. ಉಚಿತ ಪ್ರವೇಶ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ರಂಗಸ್ವಾಮಿ, ಅಧ್ಯಕ್ಷರು, ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಹಾಗೂ ರಂಗಭೂಮಿ ಕಲಾವಿದರು ಮತ್ತು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 94837702002.
KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಾಮಾಜಿಕ ಸಹಿಷ್ಣುತೆಗೆ ಹೆಸರಾದ ಪ್ರದೇಶ ರಾಯಚೂರು ನೆಲ. ಈ ನೆಲದ ಮೇಲೆ ಎಲ್ಲರೂ ದಬ್ಬಾಳಿಕೆ ಮಾಡಿದ್ದಾರೆ. ಆದರೂ ಪ್ರೀತಿ ಹಂಚಿದ ಭೂಮಿಯಾಗಿದೆ ಎಂದು ಖ್ಯಾತ ಸಾಹಿತಿ ವೀರಭದ್ರಪ್ಪ ಹೇಳಿದರು. ಸಾಮಾಜಿಕ ಸಹಿಷ್ಣುತೆಗೆ ಹೆಸರಾದ ಪ್ರದೇಶ ರಾಯಚೂರು ನೆಲ. ಈ ನೆಲದ ಮೇಲೆ ಎಲ್ಲರೂ ದಬ್ಬಾಳಿಕೆ ಮಾಡಿದ್ದಾರೆ. ಆದರೂ ಪ್ರೀತಿ ಹಂಚಿದ ಭೂಮಿಯಾಗಿದೆ ಎಂದು ಖ್ಯಾತ ಸಾಹಿತಿ ವೀರಭದ್ರಪ್ಪ ಹೇಳಿದರು. ಅವರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕಲಸಂಕುಲ ಸಂಸ್ಥೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಸಹಯೋಗದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಒಳ್ಳೆಯದನ್ನು ಎಲ್ಲೇ ಇದ್ದರೂ ಸ್ವೀಕರಿಸಬೇಕು. ಬಡವರಿಗೆ ದಾನ ಮಾಡಬೇಕು. ಅದಕ್ಕಿಂತ ದೊಡ್ಡ ಪೂಜೆ ಮತ್ತೊಂದಿಲ್ಲ. ದಾನ ಧರ್ಮ ಮಾಡುವುದರಲ್ಲಿ ಬಡವರಿಗಿದ್ದ ತ್ಯಾಗದ ಗುಣ ಉಳ್ಳವರಿಗೆ ಇಲ್ಲ ಎಂದರು.
ಸರ್ಕಾರದ ಗ್ಯಾರಂಟಿಗಳಿಂದ ದೇಶ ಹಾಳಾಗುತ್ತದೆ ಎನ್ನುತ್ತಾರೆ. ಆದರೆ ಶಕ್ತಿ ಯೋಜನೆಯಿಂದ ಮಹಿಳೆಯರು ಓಡಾಡುವಂತಾಯಿತು. ಇದು ನಿಜವಾದ ಮಹಿಳಾ ದಿನಾಚರಣೆಯಾಗಿದೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎನ್ನುವ ಮಾತಿದೆ. ನಮಗೆ ಅಗತ್ಯಕ್ಕಿಂತ ಹೆಚ್ಚಿನ ಹಣವಿದ್ದರೆ ದಾನ ಮಾಡಬೇಕು. ದಾನ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ ಎಂದರು. ಮಹಿಳೆಯರು ಇರುವ ಸಮಾಜ ಸುರಕ್ಷಿತವಾಗಿರುತ್ತದೆ. ಮಹಿಳೆ ಮನಸ್ಸು ಮಾಡಿದರೆ ಯಾವ ಸಾಧನೆಯಾದರೂ ಮಾಡಬಲ್ಲಳು. ಪುರುಷ ಮಹಿಳೆಯನ್ನು ಕೀಳಾಗಿ ಕಾಣುವುದನ್ನು ಬಿಟ್ಟು ಸಮಾನವಾಗಿ ನೋಡಬೇಕೆಂದರು. ದೇಶದಲ್ಲಿ ಆರ್ಥಿಕ ದ್ರೋಹಿಗಳು ಇರುವವರೆಗೂ ಈ ದೇಶದ ಉದ್ಧಾರ ಆಗುವುದಿಲ್ಲ ಎಂದರು. ಅವರೇನಾದರೂ ಎಲೆಕ್ಷನ್ ಎಮ್ಮೆಲ್ಯೆ ಆದರೆ ಸರ್ಕಾರವನ್ನು ಸಣ್ಣ ಮತ್ತು ಸೀಮಿತ ಇಲಾಖೆ ಸಚಿವರನ್ನಾಗಿ ಮಾಡಬೇಕಾದ್ರೆ, ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅದು ಮಹಿಳಾ ದಿನಾಚರಣೆ, ಪುರುಷರು ಮಾಡ್ತಕ್ಕಂಥ ಮಹಿಳಾ ದಿನಾಚರಣೆ ಅಂತ ಹೇಳಿದ್ದು ಮಹಿಳೆ ಮತ್ತು ಪುರುಷರ ನಡುವೆ ಒಂದು ಸಣ್ಣ ಗೆರೆ ಮಾತ್ರ ಇರ್ತದೆ ವ್ಯತ್ಯಾಸ. ಪುರುಷರಿಗೂ ಸ್ತ್ರೀಯರಿಗೂ ಅಷ್ಟು ವ್ಯತ್ಯಾಸ ಇಲ್ಲ, ಸಣ್ಣ ವ್ಯತ್ಯಾಸ. ಯಾಕೆ ಆರ್ಗನ್ ಭಾಗಗಳಿಂದ ಆ ಆರ್ಗನ್ಗಳ ಒಂದು ಕಡೆ ಹೆಚ್ಚಿರೋದ್ರಿಂದ ಮಹಿಳೆ ಆಗ್ತಾರೆ, ಕಡಿಮೆ ಇರೋದ್ರಿಂದ ಪುರುಷ ಆಗ್ತಾರೆ. ಮಹಿಳೆಯರಲ್ಲಿ ಪುರುಷ ಆರ್ಗನ್ಸ್ ಇದೆ, ಮಹಿಳೆಯರು ಇಲ್ಲ. ಅವರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬರ್ತಕ್ಕಂಥ ಜಾಗ ಅಂದ್ರೆ ಪುರುಷ ಹಾರ್ಮೋನ್. ನಾಚಿಕೊಳ್ಳತಕ್ಕಂಥ ಸ್ವಭಾವ ಇದೆ ಪುರುಷರಿಗೆ. ನಾಚಿಕೊಳ್ಳತಕ್ಕಂಥ ಸ್ವಭಾವ ಯಾವುದು ಅಂತಂದ್ರೆ ಅದು ಮಹಿಳೆಯರ ಹಾರ್ಮೋನ್. ಅದು ಯಾವಾಗಲಿಂದ ನಾವು ನಾಚ್ಕೊಳ್ತೀವಿ. ನೀವು ಏನ್ ಹೆಸರೇನು ಅಂತ ಕೇಳಿದಾಗ ಹೊರ ನಾಚ್ಕೊಳ್ತಾನಲ್ಲ, ಅದು ಹೆಣ್ಣಲ್ಲ. ಆ ಹೆಣ್ಣು ಮತ್ತು ಗಂಡು ಅದಕ್ಕೆ ನಮ್ಮ ಭಾರತೀಯ ದೈಹಿಕ ಶಾಸ್ತ್ರದಲ್ಲಿ ಅರ್ಧನಾರೀಶ್ವರ ಅಂತಕ್ಕಂಥ ಪರಿಕಲ್ಪನೆ ಬಹಳ ವೈಜ್ಞಾನಿಕವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಅದು ಬಹಳ ಮುಖ್ಯವಾದ ಸಂಘಟನೆ. ಎಲ್ಲಿ ಮಹಿಳೆಯರು ಯಾವ ಸಮಾರಂಭದಲ್ಲಿ ಅತಿ ಹೆಚ್ಚು ಭಾಗವಹಿಸ್ತಾರೋ ಆ ಸಮಾಜ ಸುಖವಾಗಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಸುಮಾರು 29 ಜನ ಮಹಿಳೆಯರು ಇವತ್ತು ಗೌರವಿಸ್ತಾ ಇದ್ದಾರೆ, ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಎಪ್ಪತ್ತು ಬಂದಂತ ಸಾಮಾನ್ಯ ಎಲ್ಲಿ ಮಹಿಳೆಯರನ್ನು ಗೌರವಿಸುವ ಅದು ಸುಶಿಕ್ಷಿತವಾಗಿರ್ತಕ್ಕಂಥ ಸುರಕ್ಷಿತವಾಗಿರ್ತಕ್ಕಂಥ ಸಮಾಜ ಅನ್ನೋ ಅರ್ಥ. ಎಲ್ಲಿ ಮಹಿಳೆಯರಿಗೆ ಅದು ಸಮಾಜ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಅಂತ ನಾನು ತಿಳ್ಕೊಂಡಿದ್ದೆ. ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. 29 ಜನ ಮಹಿಳೆಯರನ್ನ ಸನ್ಮಾನ ಮಾಡ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು, ಅದು ರಾಜ್ಯೋತ್ಸವ ಪ್ರಶಸ್ತಿಗಿಂತ ವಿಜಯವಾಗಿರ್ತಕ್ಕಂಥ ಪ್ರಶಸ್ತಿಯಿಂದ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಸಂಭ್ರಮದಿಂದ ಬಂದು ಭಾಗವಹಿಸುವುದು. ಈ ಬೇರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇತರ ಭಾಗವಹಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ರಂಗನ ಆಗಿರ್ಬೋದು, ಜೈನ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇವರೆಲ್ಲ ಬಾಲಕೆ ಆಗಿರ್ಬೋದು, ಇವೆಲ್ಲ ನಮ್ಮದು, ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡದವರು. ಅವರೇ ಮಹಿಳೆಯರಿಗಾಗಿ ಅಷ್ಟು ಕೆಲಸ ಮಾಡಿಲ್ಲ. ಈಗ ಯಾರಾದರೂ ಈಗ ನಮ್ಮ ಯಾರು ನಮ್ಮ ಸಂಸ್ಥೆ ಕೊಟ್ಟಿದ್ದಾರಲ್ಲ ಆಂಜನೇಯ ಯಾರೇ ಮಾಡ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ತನಗೆ ಕೊಟ್ಟಿದ್ದು ಕೆಟ್ಟ ಜನಬೇಡ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ನಮ್ಮ ಸರ್ವಜ್ಞ ಹೇಳ್ತಾರೆ. ರಾಷ್ಟ್ರಮಟ್ಟದ ಸನ್ಮಾನವನ್ನು ಈ ಕಲಾ ಸಂಕುಲದ ಮೂಲಕ ನಮಗೆ ಹೆಸರನ್ನು ಸೂಚಿಸಿ ಅಲ್ಲಿ ರಾಷ್ಟ್ರಮಟ್ಟದ ಸನ್ಮಾನವನ್ನು ಪಡೆದುಕೊಂಡಿದೆ. ರಾಜ್ಯದಲ್ಲಿ 2015 ಈ ರಾಷ್ಟ್ರಮಟ್ಟದ ಸನ್ಮಾನವನ್ನು ಪಡೆದು ಮಗಳೂರಿನ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ನಾವು ಅನ್ನೋದ್ರಿಂದ ಫೇಸ್ಬುಕ್ಕಿನ, ಯೂಟ್ಯೂಬಿನ ಅಥವಾ ವಾಟ್ಸ್ಆಪ್ ಸ್ಟೇಟಸ್ಗಳ ಜೊತೆಗೆ ಜನರಲ್ಲಿ ನಾವು ನಡೆಸುವಂತಹ ವಿದ್ಯಾರ್ಥಿಗಳಲ್ಲಿ ನೇರವಾಗಿ ರೆಫರೆನ್ಸ್ ಆಗಿ ಈ ಸನ್ಮಾನಕ್ಕೆ ಬಹಳ ಜನ
ಖುಷಿಯಾಗಿದೆ. ನೀವೇ ಬೇರೆ ಬೇರೆ ರೋಗಗಳನ್ನು ತಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಿದೆ. ಹಾಗೆ ನೂರಾರು ಆನಂದ ಬರಲಿಟ್ಟು ತನ್ನ ಮಕ್ಕಳನ್ನು ಪೋಷಣೆ ಮಾಡಿದಂತಹ ವೃಕ್ಷಮಾತ ತಾಲೂಕದ ತಿಮ್ಮಕ್ಕನ ಬಗ್ಗೆ ನಮಗೆ ಗೊತ್ತಿದೆ. ಸಾವಿರಾರು ಜಾನಪದ ಹಾಡುಗಳನ್ನು ನೆನಪಿಟ್ಟು ಅವುಗಳನ್ನು ಜಗಜ್ಜಾಗೃತಿ ಗುರುತಿಸುವಂತಹ ಸ್ಫೂರ್ತಿಯ ನಮಗೆ ಗೊತ್ತಿದೆ ಬಂಧುಗಳೇ. ಚಾರ್ಲಿ ಚಾಪ್ಲಿನಂತಹ ಅದ್ಭುತ ಪ್ರತಿಭೆಗೆ ಜನ್ಮಕೊಟ್ಟಂತಹ ಅವನ ಮುಂದಿರುವುದನ್ನು ನಮಗೆ ಪ್ರೇರಣೆಯಾಗಿ ನಿಂತು ಹಳೆಯ ಹಳಗಿನ ತಾಯಿಗೆ ಹಿಂದಿರುವಂತಹ ಮಗ
ಹನುಮಾನ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಡಾಕ್ಟರ್ ನಾಗರಾಜ್ ವಾಲ್ಕಿ, ಡಾಕ್ಟರ್ ಕೆ ರಾಮಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೆಂಚಿ, ಪಲಕೂಲು ನಾಗರಾಜ್, ಗ್ರೀನ್ ರಾಯಚೂರಿನ ರಾಜೇಂದ್ರ ಶಿವಾಳೆ, ಪುರುಷೋತ್ತಮ್, ಜಂಬಣ ಎಕ್ಲಾಸ್ಪುರ್, ವಿಜ್ಞಾನ ನಾಗರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷೆ ರೇಖಾ ಬಡಿಗೇರ್ ಅಧ್ಯಕ್ಷತೆ ವಹಿಸಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರಿಗೆ ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಾಸ್ತಾವಿಕವಾಗಿ ಮಾರುತಿ ಬಡಿಗೇರ್ ಮಾತನಾಡಿದರು. ಅಮರೇಗೌಡ ಪ್ರಾರ್ಥಿಸಿದರು. ಪ್ರತಿಭಾ ಗೋನಾಳ್ ನಾಡಗೀತೆ ಹಾಡಿದರು. ಅಮರೇಶ್ ಸಾಲಿಮಠ್ ನಿರೂಪಿಸಿದರು. ಕರ್ನಾಟಕ ಸುವರ್ಣ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾಗಿದ್ದ ವಾಕ್ಥಾನ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ ಚಾಲನೆ ನೀಡಿದರು. ಕರ್ನಾಟಕ ಸುವರ್ಣ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾಗಿದ್ದ ವಾಕ್ಥಾನ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ ಚಾಲನೆ ನೀಡಿದರು. ಜಿಲ್ಲಾ ಪೊಲೀಸ್ ಮೈದಾನದಿಂದ ಆರಂಭವಾದ ಜಾಗೃತಿ ಜಾಥಾ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದವರೆಗೆ ನಡೆಯಿತು. ಜಾಗೃತಿ ಜಾಥಾ ಉದ್ದೇಶಿಸಿ ಮಾತನಾಡಿ ನಿಖಿಲ್ ವಿ ಸುವರ್ಣ ಮಹೋತ್ಸವದ ಅಂಗವಾಗಿ ರಾಜ್ಯಾದ್ಯಂತ ಜಾಥಾ ಕಾರ್ಯಕ್ರಮಗಳು ನಡೆಯುತ್ತಿದೆ. ಜಿಲ್ಲೆಯಲ್ಲಿಯೂ ಜಾಗೃತಿ ಜಾಥಾ ಮೂಲಕ ಅರಿವು ಮೂಡಿಸಲಾಗುತ್ತದೆ. ವ್ಯಸನ ಮುಕ್ತ, ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಎಲ್ಲರ ಸಹಕಾರ ಅವಶ್ಯಕವಿದೆ. ಸಾರ್ವಜನಿಕರು ಮುಕ್ತವಾಗಿ ಪೊಲೀಸರಿಗೆ ಮಾಹಿತಿ ನೀಡುವ ಮೂಲಕ ಅಪರಾಧ ತಡೆಯಲು ಸಹಕರಿಸಬೇಕೆಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ, ಸಿಪಿಐ ಉಮೇಶ್ ಕಾಂಬ್ಳೆ ಸೇರಿದಂತೆ ನಗರದ ವಿವಿಧ ಠಾಣೆಗಳ ಸಿಪಿಐ, ಪಿಎಸ್ಐ, ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು, ಸಾರ್ವಜನಿಕರು ಭಾಗಿಯಾದರು. ನಾವು ನಮ್ಮ ಮನೆ, ನಮ್ಮ ಬಡಾವಣೆಯ ಜೊತೆಗೆ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿತ್ವದಿಂದ ಕಾಪಾಡಿದಾಗ ಮಾತ್ರ ರೋಗ ರುಜಿನಗಳನ್ನು ತಡೆಗಟ್ಟಲು ಸಾಧ್ಯ. ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸ್ರಾಜ್ ಅವರು ಅಭಿಪ್ರಾಯಪಟ್ಟರು. ನಾವು ನಮ್ಮ ಮನೆ, ನಮ್ಮ ಬಡಾವಣೆ ಜೊತೆಗೆ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿತ್ವದಿಂದ ಕಾಪಾಡಿದಾಗ ಮಾತ್ರ ರೋಗ ರುಜಿನಗಳನ್ನು ತಡೆಗಟ್ಟಲು ಸಾಧ್ಯ. ಈ ಸ್ವಚ್ಛತಾ ಕಾರ್ಯದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸ್ರಾಜ್ ಅಭಿಪ್ರಾಯಪಟ್ಟರು. ನಗರಸಭೆಯ ವತಿಯಿಂದ ವಾರ್ಡ್ ನಂಬರ್ 31 ಸಿಯಾತಲ ಬಡಾವಣೆಯಲ್ಲಿ ಆಯೋಜಿಸಿದ ಸಾಮೂಹಿಕ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನದಲ್ಲಿ ಭಾಗವಹಿಸುವ ಮೂಲಕ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಿದರು. ಸಿಯಾತಲ ಬಡಾವಣೆಯಲ್ಲಿ ನಗರಸಭೆಯ ಸಿಬ್ಬಂದಿಗಳನ್ನು ಕರೆದು ಅಗತ್ಯವಿರುವಲ್ಲಿ ಹೆಚ್ಚಿನ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿ ಪೌರ ಕಾರ್ಮಿಕರಿಗೆ ಸ್ವಚ್ಛತೆಗಾಗಿ ಬೇಕಾದ ಉಪಕರಣಗಳ ಜೊತೆಗೆ ಕಾರ್ಮಿಕರಿಗೆ ಸಮವಸ್ತ್ರ, ಬೂಟು, ಗ್ಲೌಸ್ ಸೇರಿದಂತೆ ಕಾರ್ಮಿಕ ಕಿಟ್ ನೀಡುವಂತೆ ತಿಳಿಸಿದರು. ನಂತರ ಬಡಾವಣೆಯ ಜನರೊಂದಿಗೆ ಹಾಗೂ ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೊಂದಿಗೆ ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಹಣ, ಸಿದ್ದರಾಮಯ್ಯ ಸರ್ಕಾರ ನೀಡುತ್ತಿರುವ ಅನ್ನಭಾಗ್ಯ ಯೋಜನೆಯ ಅಕ್ಕಿ, 200 ಯೂನಿಟ್ ವಿದ್ಯುತ್, ಉಚಿತ ಬಸ್ ಸೌಕರ್ಯದ ಕುರಿತು ಮಹಿಳೆಯರ ತಮಗೆ ತುಂಬಾ ಅನುಕೂಲವಾಗಿದೆ. ಈ ಹಿಂದೆ ಯಾವ ಸರ್ಕಾರವೂ ಇಂತಹ ಬಡವರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ ಎಂದು ಸರ್ಕಾರದ ಪರವಾಗಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ನರಸಿಂಹ ಮಾಡಗಿರಿ, ತಿಮ್ಮಾರೆಡ್ಡಿ, ನಗರಸಭೆ ಸದಸ್ಯರಾದ ಭೀಮರಾಯ, ಹರಿಬಾಬು, ರಮೇಶ್ ಯಾದವ್, ವಿನೋದ್ ಕುಮಾರ್, ಮಾರ್ಯಪ್ಪ, ತಾನಾಜಿ, ರವಿ ರಾಂಪುರ್, ಸೂರಿ ಡ್ರೆಸಸ್, ಅತೀಕ್, ಮುನಿರೆಡ್ಡಿ, ಬಸವರಾಜ್ ಗೋಪಾಲ್, ನಗರಸಭೆ ಪೌರ ಕಾರ್ಮಿಕರು, ಅಧಿಕಾರಿಗಳು ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಂಪುರ ಜಲಾಶಯಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ. 10 ದಿನದಲ್ಲಿ ಗಣೇಕಲ್ ಜಲಾಶಯ ಭರ್ತಿಯಾಗದಿದ್ದಲ್ಲಿ ಹೋರಾಟ, ಎಚ್ಚರಿಕೆ. ಮಾರ್ಚ್ 12ರಂದು ಪೌರಾಣಿಕ ನಾಟಕ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನ, ರಂಗಸ್ವಾಮಿ. ಬಡವರಿಗಿದ್ದ ತ್ಯಾಗದ ಗುಣ ಉಳ್ಳವರಲ್ಲಿ ಇಲ್ಲ, ಕುಂಬೀರ ಭದ್ರಪ್ಪ. ಸುವರ್ಣ ಮಹೋತ್ಸವದ ಅಂಗವಾಗಿ ಪೊಲೀಸರಿಂದ ಜಾಗೃತಿ ನಡಿಗೆ, ಅಪರಾಧ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ, ನಿಖಿಲ್ ವಿ. ಮತ್ತು ವಾರ್ಡ್ ನಂಬರ್ 31 ಸಿಯಾತಲಬ್ನಲ್ಲಿ ಸ್ವಚ್ಛತಾ ಅಭಿಯಾನ, ಸ್ವಚ್ಛ ಮತ್ತು ಸುಂದರ ನಗರಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ, ರವಿ ಬೋಸ್ರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಪಂಡಿತ್ ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ರಚಿಸಿರುವ ಹೇಮರೆಡ್ಡಿ ಮಲ್ಲಮ್ಮ ಪೂರ್ವಾರ್ಧ. ದಿನಾಂಕ 12/3/2024 ಸಂಜೆ 6 ಗಂಟೆಗೆ
ಸ್ಥಳ ಪಂಡಿತ್ ಸಿದ್ದರಾಮ ಜಮಾಲ್ದಿನ್ನಿ ರಂಗಮಂದಿರ ರಾಯಚೂರು. ಉಚಿತ ಪ್ರವೇಶ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123-535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಗಮೇಶ್ ಮಂಗನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು.